ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ನೋಡುವ. ನಿಮಗೇನಾದ್ರೂ ಈ ಪ್ರಶ್ನೆಗಳಲ್ಲಿ ಮತ್ತೆ ಉತ್ತರಗಳು ಅಥವಾ ವಿವರಣೆಗಳು ಬೇಕು ಅಂತ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮೊದಲಿನ ಎಲ್ಲ ಪಾಠಗಳ ವಿಡಿಯೋಗಳನ್ನು ನೋಡ್ಕೊಳ್ಳಿ. ನಿಮ್ಮ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಶ್ಯಕತೆ ಇರುವಂತಹ ಪ್ರಶ್ನೆಗಳಿದು. ಖಂಡಿತವಾಗಿ ಕೊನೆಯ ತನಕ ನೋಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಕೆಳಗಿನ ಯಾವ ರೋಗವು ಎರ್ಸಿನಿಯಾ ಪೆಸ್ಟಿಸ್ನಿಂದ ಉಂಟಾಗುತ್ತದೆ? ಕುಷ್ಠರೋಗ, ಆಂಥ್ರಾಕ್ಸ್, ಪ್ಲೇಗ್ ಮತ್ತೆ ಡೆಂಗ್ಯೂ ಅನ್ನು ಕೊಟ್ಟದ್ದು. ವಿಚ್ ಅಮಂಗ್ ದ ಫಾಲೋವಿಂಗ್ ಡಿಸೀಸ್ ಇಸ್ ಕಾಸ್ಡ್ ಬೈ ಎರ್ಸಿನಿಯಾ ಪೆಸ್ಟಿಸ್? ಲೆಪ್ರಸಿ, ಆಂಥ್ರಾಕ್ಸ್, ಪ್ಲೇಗ್, ಡೆಂಗ್ಯೂ. ಇಲ್ಲಿ ಕುಷ್ಠರೋಗ ಹೇಳುವಂತದ್ದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಇಂದ ಬರೋದು. ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇಂದ ಬರುವಂತದ್ದು ಕ್ಷಯ. ನಿಮ್ಮ ಯಾವುದು ಕ್ಷಯ ರೋಗವನ್ನು ನಾವು ಟ್ಯೂಬರ್ಕ್ಯುಲೋಸಿಸ್ ಅನ್ನು ಬರುವಂತದ್ದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ನಿಂದ. ಅದೆರಡು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಅದು TB ಹೇಳುವಂತದ್ದು ನೆನ್ಪಿಟ್ಕೊಂಡ್ರಾಯ್ತು. ಓಕೆ, ಆಂಥ್ರಾಕ್ಸ್ ಬರುವಂತದ್ದು ಆಂಥ್ರಾಕ್ಸ್ ಬ್ಯಾಸಿಲಸ್ನಿಂದ. ಹಾಗಾಗಿ ನಿಮ್ಮ ಆನ್ಸರ್ ಇಲ್ಲಿ ಪ್ಲೇಗ್ ಆಗ್ಬೇಕು. ಪ್ಲೇಗ್ ಬರುವಂತದ್ದು ಎರ್ಸಿನಿಯಾ ಪೆಸ್ಟಿಸ್ನಿಂದ. ಓಕೆ, ಈ ಎರ್ಸಿನಿಯಾ ಪೆಸ್ಟಿಸ್ ಹೇಳುವಂತದ್ದು ಅಥವಾ ಈ ಪ್ಲೇಗ್ ಹೇಳುವಂತ ಸಾಂಕ್ರಾಮಿಕ ರೋಗ. ಕೊರೋನಾ ಬಂತಲ್ಲ, ಅದೇ ರೀತಿಯಲ್ಲಿ ಈ ಪ್ಲೇಗ್ ಕೂಡ ಪೂರ್ತಿ ಹಳ್ಳಿಗಳನ್ನು ಅಥವಾ ಇಡೀ ಸಿಟಿಯಲ್ಲಿ ಎಲ್ಲಾ ಕಡೆಯಲ್ಲಿ ಇದು ಸಾಮಾನ್ಯವಾಗಿ ಬಹಳ ಫಾಸ್ಟ್ ಆಗಿ ಇದು ಹರಡುವಂಥದ್ದು. ಇದು ಬರುವಂತದ್ದು ಇಲಿಗಳ ಮೂಲಕ. ಇಲಿಗಳ ಮೂಲಕ ಅಂದ್ರೆ ಇಲಿಗಳ ದೇಹದ ಮೇಲೆ ವಾಸ ಮಾಡುವಂತಹ ಚಿಗಟಗಳು, ಸಣ್ಣ ಸಣ್ಣ ಪುಟ್ಟ ಚಿಗಟಗಳಿರ್ತದಲ್ಲ, ಇವುಗಳು ಅಥವಾ ಎಂತ ಫ್ಲೀಸ್ ಅಂತ ಹೇಳ್ತೇವೆ, ಅದು ಸೂಕ್ಷ್ಮಾಣು ಜೀವಿಗಳನ್ನು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹರಡುವಂಥದ್ದು. ಸಸ್ತನಿಗಳಲ್ಲಿ ಇದು ಬಹಳ ವೇಗವಾಗಿ ಇದು ಹರಡುವಂಥದ್ದು. ಓಕೆ, ಹರಡ್ಲಿಕ್ಕೆ ಕಾರಣ ಆಗುವಂಥದ್ದು ಯಾವುದು? ಈ ಇಲಿಗಳು. ಸಾಮಾನ್ಯವಾಗಿ ಇಲಿಗಳು ಎಲ್ಲರ ಕಡೆಗಳಲ್ಲಿ ಓಡಾಡ್ತಾ ಇರ್ತವೆ ಅಲ್ವಾ. ಆ ಇಲಿಗಳು ಸತ್ತದ್ದು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅಕಸ್ಮಾತ್ ಎಲ್ಲಿಯೋ ಸತ್ತು ಬಿದ್ದಿದೆ, ಒಂದು ಪ್ರದೇಶದಲ್ಲಿ 4-5 ಬಿದ್ದಿದೆ ಅಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗಿ ಯಾವುದೋ ಒಂದು ರೋಗ ಹರಡುತ್ತದೆ ಅಂತ ಲೆಕ್ಕ. ಯಾಕಂದ್ರೆ ಅಂತಹ ಪ್ರಾಣಿಗಳೆಲ್ಲ ಸತ್ತದ್ದು ನಮ್ಮ ಕಣ್ಣಿಗೆ ಕಾಣುದಿಲ್ಲ, ಅಸಹಜ ಸಾವು ಆಗಿರ್ತದೆ ಅದು. ಓಕೆ, ಅಂದ್ರೆ ಅವು ಸ್ವಾಭಾವಿಕವಾಗಿ ಸಾವು ಆದ್ರೆ ಅವುಗಳು ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಸಾಯುವಂಥದ್ದು. ಕೆಲವು ಪ್ರಾಣಿಗಳದ್ದು ಹಾಗೆ. ಅಲ್ಲಲ್ಲಿ ಎಲ್ಲೋ ಸತ್ತು ಬಿದ್ದಿದೆ, ಮಂಗಗಳು ಅಲ್ಲಲ್ಲಿ ಸತ್ತು ಬಿದ್ದಿದೆ ಅಂತ ಆದ ಕೂಡಲೇ ಅಲ್ಲಿ ಮಂಗನ ಕಾಯಿಲೆ ಹರಡ್ತಾ ಇದೆ ಅಂತ ಒಂದು ಸೂಚನೆ ಇರ್ತದಲ್ಲ, ಅದೇ ತರ ಯಾವುದೋ ಒಂದು ರೋಗದಿಂದಾಗಿ ಅದು ಬಂದಿರಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿದ್ರೆ ನಮಗೆ ಗೊತ್ತಾಗ್ತದೆ ಬೆಕ್ಕು ಅಥವಾ ಯಾವುದೋ ಪ್ರಾಣಿ ಸಾಯಿಸಿ ಹಾಕಿದೆ ಅಂತ. ಓಕೆ, ಹಾಗಾಗಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಪ್ಲೇಗ್ ಈಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ಕಾಸ್ಡ್ ಬೈ ಎರ್ಸಿನಿಯಾ ಪೆಸ್ಟಿಸ್ ಬ್ಯಾಕ್ಟೀರಿಯಾ. ಇಟ್ಸ್ ಯೂಶುವಲಿ ಫೌಂಡ್ ಇನ್ ಸ್ಮಾಲ್ ಮ್ಯಾಮಲ್ಸ್ ಅಂಡ್ ದೇರ್ ಫ್ಲೀಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡುವ. ನೀರಿನಲ್ಲಿ ಹೆಚ್ಚು ಕರಗುವ ಕಶ್ಮಲಗಳ ಹೆಚ್ಚಳದೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಾಗುತ್ತದೆ? ಹೀಗೆ ಬಂದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರುವಂತದ್ದು ಕುದಿಯುವ ಬಿಂದು ಅಂತ. ಆದ್ರೆ ಇಲ್ಲಿ ಆನ್ಸರ್ ಯಾವುದು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಆಫ್ ಹೈಲಿ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಇನ್ ವಾಟರ್? ಕರಗುವ ಬಿಂದು ಮೆಲ್ಟಿಂಗ್ ಪಾಯಿಂಟ್, ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್, ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್. ಈ ಕೆಳಗೆ ನೀಡಿರುವ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ಕೋಡ್ಸ್ ಗಿವನ್ ಬಿಲೋ. 1, 2, 1 ಮತ್ತು 2 ಮಾತ್ರ. ಓಕೆ, 1 and 2 ಓನ್ಲಿ. 3 and 2 ಓನ್ಲಿ. ಇಲ್ಲಿ 1, 2 and 3 ಅಂತ ನೆಕ್ಸ್ಟ್ ಆಪ್ಷನ್ ಇರುವಂತದ್ದು. ಇಲ್ಲಿ ಆಗ್ಬೇಕಾದದ್ದು ಕುದಿಯುವ ಬಿಂದು ಮತ್ತು ಮೇಲ್ಮೈ ಸೆಳೆತ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಮೇಲ್ಮೈ ಸೆಳೆತ ಅತಿ ಹೆಚ್ಚು ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಕುದಿಯುವ ಬಿಂದು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ. ಯಾವಾಗ ಇಂಪ್ಯೂರಿಟೀಸ್ ಕರಗಿದ್ದಾಗ ಅಥವಾ ಯಾವುದೇ ಲವಣಗಳನ್ನೇ ನಾವು ನೀರಿನಲ್ಲಿ ಬೇಡದೇ ಇದ್ದದ್ದು ಯಾವುದು ಕರಗಿದ್ರು ನಾವು ಅದನ್ನು ಇಂಪ್ಯೂರಿಟೀಸ್ ಅಂತಲೇ ತಗೊಳ್ಳುದು. ನೀರಿನಲ್ಲಿ ಕರಗಿದ ಹೆಚ್ಚು ಕರಗುವ ಅಶುದ್ಧ ಲವಣಗಳಿಂದ ನೀರಿನ ಮೇಲ್ಮೈ ಸೆಳೆತ ಆಗ್ತದೆ. ಅಂದ್ರೆ ಇಲ್ಲಿ ಒಂದೇ ಆಪ್ಷನ್ ಕೊಟ್ಟಿದ್ರೆ ಹೆಚ್ಚು ಸೆಳೆತ ಎಲ್ಲಿ ಉಂಟಾಗ್ತದೆ ಅಥವಾ ಹೆಚ್ಚು ಟೆಂಪರೇಚರ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಏನು ಕುದಿಯುವ ಬಿಂದು ಹೆಚ್ಚಾಗುವಂಥದ್ದು ಅಥವಾ ಕಶ್ಮಲ ಈ ಕೆಳಗಿನವುಗಳೊಂದಿಗೆ ಯಾವುದು ಹೆಚ್ಚಾಗ್ತದೆ ಅಂತ ಕೊಟ್ಟು ಇಲ್ಲಿ ಕುದಿಯುವ ಬಿಂದು ಅಂತ ಕೊಟ್ಟು ಮೇಲ್ಮೈ ಸೆಳೆತ, ಕರಗುವ ಬಿಂದು, ಬೇರೆ ಏನೋ ಒತ್ತಡ, ಈ ತರದಲ್ಲೆಲ್ಲ ನಿಮ್ಗೆ ಕೊಟ್ರೆ ಅಲ್ಲಿ ಒಂದೇ ಕೆಳಗಿನವುಗಳಲ್ಲಿ ಯಾವುದು ಅಂತ ಮಾತ್ರ ಕೊಟ್ರೆ, ಇಲ್ಲಿಗ ಕೋಡ್ ಬಳಸಿಕೊಂಡು ಆರಿಸಿ ಅಂತ ಕೇಳಿದ್ದಾರೆ. ಆ ರೀತಿ ಕೊಟ್ರೆ ಅಂದ್ರೆ ಅಲ್ಲಿ ಕೋಡ್ ಕೊಡದೆ ಅಂದ್ರೆ 1, 2, 3 ಈ ತರದಲ್ಲಿ ಕೊಡದೆ ನಿಮಗೆ ಕೊಟ್ರೆ ಆಗ ಮೇಲ್ಮೈ ಸೆಳೆತ ಅಥವಾ ಸರ್ಫೇಸ್ ಟೆನ್ಷನ್ ಅನ್ನೇ ಬರಿಬೇಕು. ಯಾಕಂದ್ರೆ ಇಲ್ಲಿ
ಡಿಟರ್ಜೆಂಟ್ ಅಥವಾ ಯಾವುದೇ ಕರಗಿದ ಕಶ್ಮಲಗಳು ನೀರಿನ ಮೇಲ್ಮೈ ಸೆಳೆತವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕಡಿಮೆ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಲವಣಗಳು ಕರಗಿದ್ರೆ, ಲವಣಗಳು ಪೂರ್ತಿಯಾಗಿ ಅದರಲ್ಲಿ ಕರಗಿಕೊಂಡಿದೆ ಅಂತ ಆದ್ರೆ ಮೇಲ್ಮೈ ಸೆಳೆತ ಹೆಚ್ಚಾಗುವಂಥದ್ದು. ಕೆಲವೊಂದ್ಸತಿ ಕರಗದೇ ಇದ್ದ ಕಶ್ಮಲಗಳು ಇರ್ತದೆ, ಯಾವುದು ಉದಾಹರಣೆಗೆ ಡಿಟರ್ಜೆಂಟಿನಂಥದ್ದು, ಅದು ಅಲ್ಲಿ ಕೊಲಾಯ್ಡ್ ರೂಪದಲ್ಲೆಲ್ಲ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಅದು ಮೇಲ್ಮೈ ಸೆಳೆತವನ್ನು ಕಡಿಮೆ ಮಾಡಬಹುದು ಅಂತ ಇಲ್ಲಿ ಒಂದು ಸೆಂಟೆನ್ಸ್ ಇರುವಂತದ್ದು. ಹೈಲಿ ಸಾಲ್ಯುಬಲ್ ಇಂಪ್ಯೂರಿಟಿ ಸಾಲ್ಟ್ ಡಿಸಾಲ್ವ್ಡ್ ಇನ್ ವಾಟರ್, ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಇನ್ಕ್ರೀಸಸ್. ಹಾಗಾದ್ರೆ ಕುದಿಯುವ ಬಿಂದು ಯಾವಾಗ ಹೆಚ್ಚಾಗುವುದು, ಇದು ಒಂದು ಇಂಪಾರ್ಟೆಂಟ್, ಯಾವಾಗ್ಲೂ ಕೇಳುವಂತಹ ಪ್ರಶ್ನೆಯಲ್ಲಿ ಒಂದು ಅಲ್ವಾ. ಒತ್ತಡ ಹೆಚ್ಚಾದಾಗ ಕುದಿಯುವ ಬಿಂದು ಹೆಚ್ಚಾಗ್ತದೆ. ಒತ್ತಡ ನಿಮಗೆ ಕೆಲವು ಸತಿ ಬೆಟ್ಟದ ಮೇಲೆ, ಸಮುದ್ರ ಬದಿಯಲ್ಲಿ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಸಂದರ್ಭದಲ್ಲಿ ಬೆಟ್ಟದ ತುದಿಯಲ್ಲಿ, ಎತ್ತರದ ಬೆಟ್ಟದ ತುದಿಯಲ್ಲಿ ಹೆಚ್ಚ, ಸಮುದ್ರದ ಅಂಚಿನಲ್ಲಿ ಹೆಚ್ಚ ಅಂತ ಕೇಳ್ತಾರೆ. ಆಗ ಒತ್ತಡ ಹೆಚ್ಚಿರುವುದು ಎಲ್ಲಿ, ಭೂಮಿಯ ಮೇಲ್ಪದರದಲ್ಲಿ ಅಥವಾ ಏನು ಸಮುದ್ರದ ಅಂಚಿನಲ್ಲಿ ಒತ್ತಡ ಹೆಚ್ಚಿರುತ್ತದೆ, ಆಗ ಕುದಿಯುವ ಬಿಂದು ಅಲ್ಲಿ ಹೆಚ್ಚಿರ್ತದೆ ಅಂತ ನೀವು ಬರಿಬೇಕು. ಇಲ್ಲಿ ಲವಣ ಕುದಿಯುವ ಬಿಂದುವನ್ನು ಹೆಚ್ಚಿಸ್ತದೆ ಹೌದು, ಆದ್ರೆ ತುಂಬಾ ಅಲ್ಲ. ಫಾರ್ ಎಕ್ಸಾಂಪಲ್, ಒಂದು 5 ಲೀಟರ್ಸ್ ವಾಟರಿಗೆ ನೀವು 20 ಗ್ರಾಮ್ಸ್ ಆಫ್ ಸಾಲ್ಟ್ ಸೇರಿಸಿದ್ದೀರಿ ಅಂತ ಇಟ್ಕೊಳ್ಳಿ. 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕುದಿಯುವ ಬದಲು 100.04 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ 0.04 ಮಾತ್ರ ಇಲ್ಲಿ ಹೆಚ್ಚಾದದ್ದು. ಆದ್ರೆ ಲವಣಗಳು ಹೆಚ್ಚಾದಾಗ ಇಲ್ಲಿ ಮೇಲ್ಮೈ ಸೆಳೆತ ಹಾಗಲ್ಲ, ಅದು ಅದಕ್ಕಿಂತ ಜಾಸ್ತಿ ಹೆಚ್ಚುತ್ತದೆ. ಓಕೆ, ಹೆಚ್ಚು ಪ್ರಮಾಣದಲ್ಲಿ ಅಂತ ಕೇಳಿದ್ರೆ ಮೇಲ್ಮೈ ಸೆಳೆತ ನಿಮ್ಮ ಆನ್ಸರ್ ಆಗ್ಬೇಕಾದ್ದು. ಕುದಿಯುವ ಬಿಂದು ಇದ್ರೂ ಕೂಡ ಅಲ್ಲಿ ಒಂದೇ ಆನ್ಸರ್ ಬರಿಬೇಕಾದಾಗ ಮೇಲ್ಮೈ ಸೆಳೆತ, ಸರ್ಫೇಸ್ ಟೆನ್ಷನ್, ಅದನ್ನು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ನೀರಿನದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುದು. ಓಕೆ, ನ್ಯೂಟನ್ನ ಚಲನೆಯ 3ನೇ ನಿಯಮವು ಈ ಯಾವ ಶಕ್ತಿಗಳಿಗೆ ಅನ್ವಯಿಸುತ್ತದೆ? ನೋಡಿ, ನಿಮ್ಮ ಪ್ರಶ್ನೆಯನ್ನು ಎಲ್ಲೆಲ್ಲಿ ತೆಕ್ಕೊಂಡೋಗಿ ಹಾಕಬಹುದು. ಓಕೆ, ಕಾಮನ್ ಆಗಿ ಕೊಡುವಂತಹ ಪ್ರಶ್ನೆಗಳಿಗೂ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡ್ಬೋದು. ಇಲ್ಲಿ ಆಪ್ಷನ್ಸ್ ಏನಿರುವುದು ನಿಮ್ಮದು, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಪ್ಲೈಸ್ ಟು ವಿಚ್ ಆಫ್ ದೀಸ್ ಫೋರ್ಸಸ್ ಅಲ್ಲಿ ನಿಮಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ? ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್, ಇಲೆಕ್ಟ್ರಿಕ್, ಅನಂತರ ಮ್ಯಾಗ್ನೆಟಿಕ್ ಫೋರ್ಸ್, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಬರಿಬೇಕು ನೀವು? ಮೇಲಿನ ಎಲ್ಲ ನಿಮ್ಮ ಉತ್ತರ ಆಗ್ಬೇಕು. ಯಾಕೆ? ಇದು ಈ ಗುರುತ್ವಾಕರ್ಷಣೆ ನಿಯಮ ಹೇಳುವಂಥದ್ದು, ಅಥವಾ ನ್ಯೂಟನ್ನ ಚಲನೆಯ 3ನೇ ನಿಯಮ, ನ್ಯೂಟನ್ನ ಚಲನೆಯ 3ನೇ ನಿಯಮ ಏನು ಹೇಳುವಂಥದ್ದು? ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಯಾವುದೇ ಒಂದು ಕ್ರಿಯೆಗೆ ಇದ್ದೇ ಇರ್ತದೆ, ಅಥವಾ ಪ್ರತಿಯೊಂದು ಕ್ರಿಯೆ ಯಾವಾಗಲೂ ಸಮಾನವಾದಂತಹ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆಯನ್ನು ಹೊಂದಿರ್ತದೆ ಹೇಳುವಂಥದ್ದು ನ್ಯೂಟನ್ನ ಚಲನೆಯ 3ನೇ ನಿಯಮ. ಓಕೆ, ಇಲ್ಲಿ ಗುರುತ್ವಾಕರ್ಷಣೆಯು ಒಂದು ಶಕ್ತಿ ಅಲ್ವಾ, ಇಲೆಕ್ಟ್ರಿಕ್ ಕೂಡ, ಕರೆಂಟ್ ಕೂಡ ಒಂದು ಶಕ್ತಿ, ಸೆಳೆತ ಇರ್ತದೆ ಅದರಲ್ಲಿ ಅಲ್ವಾ, ಮ್ಯಾಗ್ನೆಟಿಕ್ ಕೂಡ ಸೆಳೆತ ಇರುವಂತದ್ದು. ಹಾಗಾಗಿ ಇದು ಎಲ್ಲ ಬಲಗಳಿಗೆ ಅನ್ವಯ ಆಗ್ತದೆ. ಯಾವುದು? ನ್ಯೂಟನ್ನ ಚಲನೆಯ 3ನೆಯ ನಿಯಮ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಪ್ಲೈಸ್ ಟು ಆಲ್ ಕೈಂಡ್ಸ್ ಆಫ್ ಫೋರ್ಸಸ್. ಇದನ್ನು ನೆನ್ಪಿಟ್ಕೊಂಡ್ರೆ ಆಯ್ತು, ಅಲ್ಲಿ ಯಾವ ಬಲ ಕೊಟ್ರು ನೀವು ಸರಿ ಹಾಕಿದ್ರೆ ಆಯ್ತು. ಓಕೆ, ಇಲೆಕ್ಟ್ರಿಕ್, ಮ್ಯಾಗ್ನೆಟಿಕ್, ಗ್ರಾವಿಟೇಷನಲ್ ಎಕ್ಸೆಟ್ರಾ. ಇಟ್ ಸ್ಟೇಟ್ಸ್ ದ್ಯಾಟ್, ಏನ್ ಹೇಳುವಂಥದ್ದು 3ನೇ ನಿಯಮದಲ್ಲಿ? ಇದು ಕಾಮನ್ ಅಂದ್ರೆ ಕಾಮನ್ ಆಗಿ ಬರುವಂತದ್ದು ಈ 3ನೇ ನಿಯಮ. ಯಾಕೆ? ನಾವು ಪ್ರಕೃತಿಯಲ್ಲಿ ಯಾವಾಗ್ಲೂ ಅನುಭವಿಸ್ತಾ ಇರುವಂತಹ ಬಲಗಳಿದು ಅಲ್ವಾ. ಹಾಗಾಗಿ ನ್ಯೂಟನ್ಸ್ ಥರ್ಡ್ ಲಾ ಸ್ಟೇಟ್ಸ್ ದ್ಯಾಟ್ ಎವ್ರಿ ಆಕ್ಷನ್ ಆಲ್ವೇಸ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಒಪೋಸಿಟ್ ರಿಯಾಕ್ಷನ್. ಅಲ್ಲಿ ಈಜುವಿಕೆ ಕೊಡ್ಬೋದು, ಏನು ಏರೋಪ್ಲೇನ್ ಹಾರುವಂಥದ್ದು, ಎಂಥದೆಂಥದೋ ಕ್ವಶನ್ ಕೊಡ್ಬೋದು. ಇದು ಅಪರೂಪಕ್ಕೆ ಈ ತರದ ಪ್ರಶ್ನೆಗಳನ್ನು ಕೊಡ್ಬೋದು ನಿಮಗೆ. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಕರಣ ಮತ್ತು ಸಂಪೂರ್ಣ ತಾಪಮಾನದ ನಡುವಿನ ಸಂಬಂಧ ಏನು? ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಮ್ಯಾಗ್ನೆಟೈಸೇಷನ್ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂಡ್ ದ ಅಬ್ಸಲ್ಯೂಟ್ ಟೆಂಪರೇಚರ್? ಪ್ಯಾರಾಮ್ಯಾಗ್ನೆಟಿಕ್ ಇವುಗಳ ಬಗ್ಗೆ ಎಲ್ಲ ನಾನು ಕಾಂತತ್ವ ಪಾಠದಲ್ಲಿ ಎಲ್ಲ ವಿವರಣೆ ಕೊಟ್ಟಾಗಿದೆ. ಇಲ್ಲಿ ಮತ್ತೆ ಅದರ ಬಗ್ಗೆ ನಾನು ವಿವರಣೆ ಕೊಡ್ತಾ ಇಲ್ಲ. ಇಲ್ಲಿ ಏನ್ ಕೇಳಿದ್ದು? ಪ್ಯಾರಾಮ್ಯಾಗ್ನೆಟಿಕ್ ಒಂದು ವಸ್ತುವನ್ನು ಕಾಂತೀಕರಣಗೊಳಿಸ್ಬೇಕು, ಅದಕ್ಕೆ ಮತ್ತೆ ಸಂಪೂರ್ಣ ತಾಪಮಾನಕ್ಕೆ ಇರುವಂತಹ ಸಂಬಂಧ ಅಂತ ಕೇಳಿದ್ದು. ಅವು ಪರಸ್ಪರ ನೇರವಾಗಿ ಅನುಪಾತದಲ್ಲಿ ಇರ್ತವೆ. ಎರಡನೇ ಆಪ್ಷನ್, ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಅವು ಪರಸ್ಪರ ವಿಲೋಮ ಅನುಪಾತದಲ್ಲಿ ಇರ್ತವೆ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಕಾಂತೀಕರಣ ಮತ್ತು ತಾಪಮಾನವನ್ನು ಹೇಳ್ತಾ ಇರೋದು ಇಲ್ಲಿ.
ಅವು ಪರಸ್ಪರ ಸ್ವತಂತ್ರ, ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂತ ಹೇಳ್ತಾ ಇದೆ ಮೂರನೇ ಆಪ್ಷನ್. ನಾಲ್ಕನೇದು ಇದು ಸಂಬಂಧವೇ ಇಲ್ಲ. ಇಲ್ಲಿ ಕಾಂತೀಕರಣ ಮತ್ತು ತಾಪಮಾನಕ್ಕೆ ಇಲ್ಲಿ ಮ್ಯಾಗ್ನೆಟೈಸೇಷನ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮತ್ತು ಅಬ್ಸಲ್ಯೂಟ್ ಟೆಂಪರೇಚರ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಆನ್ಸರ್ ಏನಾಗ್ಬೇಕಿತ್ತು ಅಂದ್ರೆ ಅವು ಪರಸ್ಪರ ವಿಲೋಮಾನುಪಾತದಲ್ಲಿ ಇರ್ತವೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಇದು ಯಾವ ನಿಯಮ ಹೇಳಿ? ಇಲ್ಲಿ ಕ್ಯೂರಿ ನಿಯಮ ಬರ್ತದೆ. ನಿಮಗೆ ಕ್ಯೂರಿಸ್ ಲಾ PUC ಯಲ್ಲಿ ಬಹುಶಃ ಬರ್ತದೆ. ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಕರಣ ಸಂಪೂರ್ಣ ತಾಪಮಾನಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಇದು ಕ್ಯೂರಿಯ ನಿಯಮ ಅಂತ ಇದನ್ನು ಕರೀತಾರೆ. ಇಲ್ಲಿ ಇದೇ ತರವೇ ಕೊಡ್ಬೋದು. ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಕರಣ ಸಂಪೂರ್ಣ ತಾಪಮಾನಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಇದು ಯಾವ ನಿಯಮ ಅಂತ ಕೇಳಬಹುದು. ಸರಿಯಾ? ಆಗ ನೀವು ಕ್ಯೂರಿ ನಿಯಮ ಅಲ್ಲಿ ಇರ್ತದೆ, ಅದನ್ನು ಬರೀಬೇಕು. ದ ಮ್ಯಾಗ್ನೆಟೈಸೇಷನ್ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪರೇಚರ್. ದಿಸ್ ಇಸ್ ನೋನ್ ಆಸ್ ಕ್ಯೂರಿಸ್ ಲಾ. ಅಂದ್ರೆ ಕ್ಯೂರಿಸ್ ಲಾದ ಪ್ರಕಾರ ಕೊಟ್ಟು ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅಂತ ಕೇಳ್ಬಹುದು. ಅಲ್ಲಿ ಒಂದು ಸೆಂಟೆನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಕರಣ ಸಂಪೂರ್ಣ ತಾಪಮಾನಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ ಅಂತ ಕೊಡ್ಬೋದು. ಎರಡನೆಯದು ನಿಮಗೆ ಯಾವುದೋ ನ್ಯೂಟನ್ನ ನಿಯಮವನ್ನು ಕೊಡ್ಬೋದು. ಈಗಷ್ಟೇ ಹೇಳಿದೆನಲ್ಲ ಥರ್ಡ್ ಲಾ, ಅದನ್ನು ಹೇಳ್ಬೋದು. ಓಕೆ, ಈ ತರದಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಪ್ರಶ್ನೆಗಳು ಹೇಗೆ ಬರಲಿ, ಕ್ಯೂರಿ ಹೇಳಿದ್ದು ಪ್ಯಾರಾಮ್ಯಾಗ್ನೆಟಿಕ್ ವಸ್ತು ಮತ್ತು ಟೆಂಪರೇಚರ್, ಮ್ಯಾಗ್ನೆಟೈಸೇಷನ್ ಮತ್ತು ಟೆಂಪರೇಚರ್ ಬಗ್ಗೆ ಹೇಳುವಂಥದ್ದು ನಿಮ್ಮ ತಲೆ ಒಳಗೆ ಇದ್ರೆ ಸಾಕು. ನ್ಯೂಟನ್ ಹೇಳಿದ್ದು ಚಲನೆಯದ್ದು ನಿಯಮ. ಈ ತರದಲ್ಲಿ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಇರುವುದಿಲ್ಲ. ಓಕೆ, ಅಕಾರ್ಡಿಂಗ್ ಟು ಕ್ಯೂರಿಸ್ ಲಾ, ಇವನು ಏನ್ ಹೇಳಿದ್ದು, ಆಕ್ಚುಲಿ ಅವನ ನಿಯಮ ಯಾವ ರೀತಿ ಇದೆ ಅದನ್ನು ಕೂಡ ಕೇಳ್ಬೋದಲ್ಲ, ನಿಮಗೆ ಲಾಂಗ್ ಆನ್ಸರಿಗೆಲ್ಲ ಕೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ದ ಮ್ಯಾಗ್ನೆಟೈಸೇಷನ್ ಇನ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಫ್ ದ ಆಬ್ಜೆಕ್ಟ್ ಈಸ್ ಹೀಟೆಡ್, ದ ಮ್ಯಾಗ್ನೆಟೈಸೇಷನ್ ಈಸ್ ವ್ಯೂಡ್ ಟು ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಡೈರೆಕ್ಟ್ ಪ್ರಪೋರ್ಷನಲ್, ಟೆಂಪರೇಚರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಇಲ್ಲಿ ಟೆಂಪರೇಚರ್ ಹೆಚ್ಚಾದಾಗೆ ಮ್ಯಾಗ್ನೆಟೈಸೇಷನ್ ಕಡಿಮೆ ಆಗ್ತದೆ ಹೇಳುವಂಥದ್ದು. ಓಕೆ, ಇದನ್ನು ಕಂಡುಹಿಡಿದವರು ಯಾರು ಅಂತ ಕೂಡ ಕೇಳ್ಬೋದು. ಕ್ಯೂರಿಸ್ ಲಾ ಯಾರು ಕಂಡುಹಿಡಿದದ್ದು ಅಥವಾ ಯಾರದ್ದು ಅಂತ ಕೂಡ ಕೇಳ್ಬೋದು. ಇದು ಫ್ರೆಂಚ್ ಭೌತಶಾಸ್ತ್ರಜ್ಞ ಪಿಯರೆ ಕ್ಯೂರಿ ಕಂಡುಹಿಡಿದದ್ದು. ದಿಸ್ ಲಾ ವಾಸ್ ಡಿಸ್ಕವರ್ಡ್ ಬೈ ದ ಫ್ರೆಂಚ್ ಫಿಸಿಸಿಸ್ಟ್ ಪಿಯರೆ ಕ್ಯೂರಿ. ಕೆಳಗಿನ ಹೀಗೆ ಪ್ರಶ್ನೆಗಳಿದ್ದಾಗ ಯಾರು ಅಂತ ಕೇಳುವಾಗ ಬೇರೆ ಬೇರೆ ವಿಷಯಗಳಲ್ಲಿಯೂ ಪಿಯರೆ ಕ್ಯೂರಿ ಮಾಡಿದ್ದಾರೆ, ಅದು ಕೂಡ ನೆನಪಿಟ್ಕೊಳ್ಬೇಕು. ಕೆಳಗಿನ ಯಾವ ಅಂಶವು ಅಥವಾ ಯಾವ ಧಾತು ಟ್ರಿಟಿಯಂ ಎಂದು ಹೆಸರಿಸಲಾದ ಐಸೋಟೋಪ್ ಅನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಹ್ಯಾಸ್ ಅನ್ ಐಸೋಟೋಪ್ ನೇಮ್ಡ್ ಆಸ್ ಟ್ರಿಟಿಯಂ? ಹೀಲಿಯಂ, ಕಾರ್ಬನ್, ಟೈಟಾನಿಯಂ, ಹೈಡ್ರೋಜನ್. ಇಲ್ಲಿ ಕೊಟ್ಟಂತಹ ಆಪ್ಷನ್ಸ್. ಇಲ್ಲಿ ಯಾವ ಧಾತು ಟ್ರಿಟಿಯಂ ಹೇಳುವಂತಹ ಐಸೋಟೋಪ್ ಅನ್ನು ಹೊಂದಿದೆ? ಈ ರೀತಿಯಲ್ಲಿ ನಿಮಗೆ ಹೇಳಿದ್ನಲ್ಲ, ಹೈಡ್ರೋಜನಿನ ಕೆಳಗಡೆಗೆ ಇದೇ ತರ ಆಪ್ಷನ್ ಕೊಟ್ಟು ಮೇಲುಗಡೆಗೆ ಇದರಲ್ಲಿ ಹೈಡ್ರೋಜನಿನ ಐಸೋಟೋಪ್ ಯಾವುದು, ಈ ರೀತಿಯಲ್ಲೂ ಕೇಳ್ಬೋದು. ನಿಮ್ಮ ಆನ್ಸರ್ ಆಗ ಯಾವುದು? ಟ್ರಿಟಿಯಂ. ಓಕೆ, ಟ್ರಿಟಿಯಂ ನಿಮ್ಮ ಇಲ್ಲಿ ಮೇಲ್ಗಡೆ ಟ್ರಿಟಿಯಂ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದ್ಸತಿ ಪ್ರಶ್ನೆಯನ್ನು ಕೆಳಗಡೆಗೆ ಕೊಡಬಹುದು. ಈಗ ಮೊದಲು ನಾನೇ ಕೇಳಿದ್ದೀನಿ ಅಲ್ವಾ. ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಹ್ಯಾಸ್ ಅನ್ ಐಸೋಟೋಪ್ ನೇಮ್ಡ್ ಆಸ್ ಟ್ರಿಟಿಯಂ. ಇಲ್ಲಿ ಆನ್ಸರ್ ನಿಮ್ಮದು ಹೈಡ್ರೋಜನ್ ಆಗ್ಬೇಕು. ಓಕೆ, ಫೋರ್ತ್ ಆಪ್ಷನ್. ಈ ಕೆಳಗಿನವುಗಳಲ್ಲಿ ಯಾವುದು ಆಲ್ಕೈನ್ಗಳ ಬಗ್ಗೆ ಸರಿಯಾಗಿಲ್ಲ ಅಂತ ಕೇಳಿದ್ದು. ಆಲ್ಕೈನ್ ಅಂತ ನೆನಪಿಟ್ಕೊಳ್ಬೇಕು, ಸರಿಯಾಗಿಲ್ಲ ಹೇಳುದು ನೆನಪಿಟ್ಕೊಳ್ಬೇಕು. ಆಲ್ಕೈನ್ ಅಂದ್ರೆ ಏನು ಅಂತ ನಿಮ್ಮ ತಲೆಗೆ ಫಸ್ಟ್ ತಕ್ಕೊಳ್ಬೇಕು. ಎಲ್ಲಿ ಬಂದದ್ದು ಇದು? ಸಾವಯವ ರಸಾಯನಶಾಸ್ತ್ರದಲ್ಲಿ ಅಲ್ವಾ. ಸಾವಯವ ರಸಾಯನಶಾಸ್ತ್ರದಲ್ಲಿ ಹೈಡ್ರೋಕಾರ್ಬನ್ಗಳನ್ನು ಬಹಳ ಪ್ರಮುಖವಾಗಿ 3 ವಿಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. ಆಲ್ಕೇನ್, ಆಲ್ಕೈನ್ ಅಲ್ವಾ. 10ನೇ ತರಗತಿಯಲ್ಲಿ ಬಂದಂತಹ ವಿಷಯಗಳಿದು. ಅಲ್ಲಿ ಆಲ್ಕೈನ್ ಅಂದ್ರೆ ಏನು, ಅಲ್ಲಿ ಆಲ್ಕೈನ್ಗಳಿಗಿರುವಂತಹ ವ್ಯತ್ಯಾಸ ಏನು, ಅದನ್ನು ನಾನು ನನ್ನ ಹೈಡ್ರೋಕಾರ್ಬನ್ ಪಾಠಗಳಲ್ಲಿ ಹಾಕಿದ್ದೇನೆ. ಹೈಡ್ರೋಕಾರ್ಬನ್ ಪಾಠ ಬಹಳ ಸರಳವಾಗಿ ನಿಮಗೆ ಸಾವಯವ ರಸಾಯನಶಾಸ್ತ್ರಕ್ಕೆ ಒಂದು ಪೀಠಿಕೆಯಾಗಿ ನಾನು ಒಂದು ಪಾಠ ಹಾಕಿದ್ದೇನೆ. ಅದರ ಬಗ್ಗೆ ನೋಡ್ಕೊಳ್ಳಿ, ಹೈಡ್ರೋಕಾರ್ಬನ್ಗಳು ಅಂತ ಮಾಹಿತಿ ಅಂತ. ಓಕೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಯಾವುದು ಸರಿಯಾಗಿಲ್ಲ ಹೇಳುವಂತದ್ದನ್ನು ಕೊಟ್ಟದ್ದು. ಹಾಗಾಗಿ ಆಲ್ಕೈನ್ ಅಂದ್ರೆ ಏನು ಅಂತ ನಿಮ್ಮ ತಲೆಯೊಳಗೆ ಇಲ್ಲದಿದ್ರೆ ಈ ತರದ ಪ್ರಶ್ನೆಯನ್ನು ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟದ್ದು? ಅವು 2 ಇಂಗಾಲದ ಪರಮಾಣುಗಳ ನಡುವೆ ಕನಿಷ್ಠ 2 ಟ್ರಿಪಲ್ ಬಂಧವನ್ನು ಹೊಂದಿರುತ್ತವೆ. ಟ್ರಿಪಲ್ ಬಂಧ,
ತ್ರಿಬಂಧವನ್ನು ಹೊಂದಿರ್ತವೆ ಅಂತ ಕೊಟ್ಟದ್ದು. ಆಲ್ ಅಲ್ಲಿ ದೇ ಕಂಟೈನ್ ಅಟ್ ಲೀಸ್ಟ್ 2 ಟ್ರಿಪಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್. ಇದು ಆಪ್ಷನ್ ಆಲ್ಕೈನ್ ನ ಬಗ್ಗೆ ಸರಿಯಾದದ್ದಲ್ವಾ. 2 ಕಾರ್ಬನ್ ನ ಮಧ್ಯದಲ್ಲಿ ಅಲ್ಲಿ ಟ್ರಿಪಲ್ ಬಂಧ ಇರ್ತದೆ ಅಲ್ವಾ, ತ್ರಿಬಂಧ ಒಂದಾದ್ರೂ ಇದ್ದೇ ಇರ್ತದೆ ಅಂತ ನಾನು ಹೇಳಿದ್ದೇನೆ. ಓಕೆ. ಆಲ್ಕೀನ್ಗಳಿಗೆ ಹೋಲಿಸಿದರೆ ಆಲ್ಕೈನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆ. The number of hydrogen atoms is less in alkynes as compared to alkenes. ಇಲ್ಲಿ ನಿಮಗೆ ಆಲ್ಕೀನ್ ಬಗ್ಗೆ ಗೊತ್ತಿಲ್ಲದೆ ನೀವು ಇದನ್ನು ಬರೀಲಿಕ್ಕೆ ಆಗುದಿಲ್ಲ ಆನ್ಸರ್ ಅಲ್ವಾ. ಇಲ್ಲಿ ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ. CnH2n+2 ಇದ್ರೆ ಆಲ್ಕೇನ್, CnH2n ಇದ್ರೆ ಆಲ್ಕೀನ್. ಅಲ್ಲಿ ಹೈಡ್ರೋಜನ್ ಸಂಖ್ಯೆ ನೀವೊಂದು ಯಾವುದೋ ಒಂದು ಸಂಖ್ಯೆ ಹಾಕೊಳ್ಳಕ್ಕೆ ಹಾಕೊಳ್ಬಹುದಲ್ವಾ. ಆಲ್ಕೈನಿನ ಸೂತ್ರ ಏನು ಹೇಳಿದೆ ನಾನು, CnH2n-2 ಅಂತ ಹೇಳಿದ್ದೇನೆ ಅಲ್ವಾ. ಆ ಸೂತ್ರವನ್ನು ನೀವು ನೆನಪಿಟ್ಟುಕೊಂಡ್ರೆ ನೀವು ಅಲ್ಲಿ ಯಾವುದೋ ಒಂದು ಕಾರ್ಬನ್ 3 ಇದೆ ಅಂತ ಹಾಕಿಕೊಂಡು ನೀವು ಲೆಕ್ಕಾಚಾರ ಮಾಡ್ಕೊಳ್ಬಹುದು ಡೌಟ್ ಇದ್ರೆ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆ, ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೈನ್ಸ್ ಈಸ್ CnH2n-2. ಈಸಿ ಆಯ್ತು ನಿಮಗಲ್ಲ. ಇದು ಕೂಡ ಸರಿಯಾದದ್ದೇ ಆಯ್ತು. ಓಕೆ, ಆಲ್ ಆರ್ ಕರೆಕ್ಟ್. ಇಲ್ಲಿ ಎಲ್ಲ ಸರಿಯಾಗಿದೆ. ಓಕೆ, ಹಾಗಾದ್ರೆ ಇಲ್ಲಿ ಆಲ್ಕೀನ್ಗಳಿಗೆ ಹೋಲಿಸಿದರೆ ಆಲ್ಕೈನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆ. ಅದು ಕೂಡ ಸರಿಯೇ ಆಯ್ತು. ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ಅದು ಕೂಡ ಸರಿಯಾಯ್ತು. ಹಾಗಾಗಿ ನೀವು ಇಲ್ಲಿ ಎಲ್ಲ ಸರಿಯಾಗಿದೆ ನಿಮ್ಮ ಆನ್ಸರ್. ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರಲ್ಲ, ಯಾವುದಪ್ಪ ಹೇಳುವಂಥದ್ದು. ಇಲ್ಲಿ ನೀವು ಫಸ್ಟಿನದ್ದು ನೀವು ಬರಿಬಹುದು. ಯಾಕೆ ಗೊತ್ತುಂಟಾ, ಅವು 2 ಇಂಗಾಲದ ಪರಮಾಣುಗಳ ನಡುವೆ ಕನಿಷ್ಠ 2 ಟ್ರಿಪಲ್ ಬಂಧವನ್ನು ಹೊಂದಿರ್ತವೆ. 2 ಬೇಕು ಅಂತ ಇಲ್ಲ, ಒಂದಿದ್ರು ಅದು ಆಲ್ಕೈನ್. ಓಕೆ, ಇಲ್ಲಿ ಒಂದನೇದು ಅವು 2 ಇಂಗಾಲದ ಪರಮಾಣುಗಳ ನಡುವೆ ಕನಿಷ್ಠ 2 ಟ್ರಿಪಲ್ ಬಂಧವನ್ನು ಹೊಂದಿರ್ತವೆ. ಇದು ನಿಮ್ಮ ಆನ್ಸರ್ ಆಗ್ಬೇಕು. ಯಾಕೆ, ಅಲ್ಲಿ ಒಂದು ಟ್ರಿಪಲ್ ಬಂಧ ಇದ್ರು ಒಂದು ತ್ರಿಬಂಧ ಇದ್ರು ಕೂಡ ಅದು ಸರಿಯಾದದ್ದೇ. ಇಲ್ಲಿ 2 ಅಂತ ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಓಕೆ, ದೇ ಕಂಟೈನ್ ಅಟ್ ಲೀಸ್ಟ್ 2 ಟ್ರಿಪಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಟ್ರಿಪಲ್ ಬಾಂಡ್ ಇದ್ರು ಕೂಡ ಅಂದ್ರೆ 2 ಕಾರ್ಬನ್ಗಳ ಮಧ್ಯದಲ್ಲಿ ಒಂದು ತ್ರಿಬಂಧ ಇದ್ರು ಕೂಡ ಅದು ಆಲ್ಕೈನೇ. ಓಕೆ, ಹಾಗಾಗಿ ಇದು ಯಾವುದು ನಿಮ್ಮ ಈ ಸರಿಯಾಗಿಲ್ಲ ಹೇಳೋದಕ್ಕೆ ಆನ್ಸರ್ ನಿಮ್ಮದು ಎ ಅನ್ನು ಬರಿಬಹುದು. ದೇ ಕಂಟೈನ್ ಅಟ್ ಲೀಸ್ಟ್ 2 ಟ್ರಿಪಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್. 2 ಟ್ರಿಪಲ್ ಬಂಧ 2 ಕಾರ್ಬನ್ಗಳ ಮಧ್ಯದಲ್ಲಿ ಒಂದೇ ಇರುವಂತದ್ದು. 2 ಕಾರ್ಬನ್ ನ ಮಧ್ಯೆ ತ್ರಿಬಂಧ ಒಂದು ಇರುವಂತದ್ದು, 2 ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಎ ನಿಮ್ಮ ಆನ್ಸರ್ ಆಗ್ಬೇಕು. ಸರಿಯಾ, ಸರಿಯಾಗಿಲ್ಲದೆ ಇದ್ದದ್ದು. ಭೌತಶಾಸ್ತ್ರದ ಯಾವ ಶಾಖೆಗಳು ಶಾಖ ಮತ್ತು ತಾಪಮಾನ ಮತ್ತು ಶಕ್ತಿ ಮತ್ತು ಕೆಲಸದ ಸಂಬಂಧವನ್ನು ವಿವರಿಸುತ್ತವೆ? ಇಲ್ಲಿ ಕೇಳಿದ್ದು ಭೌತಶಾಸ್ತ್ರದ ಯಾವ ಶಾಖೆ ಶಾಖ, ತಾಪಮಾನ, ಶಕ್ತಿ, ಆ ಶಕ್ತಿಯಿಂದ ಆಗುವಂತಹ ಕೆಲಸ, ಇವುಗಳ ಬಗ್ಗೆ ಎಲ್ಲ ವಿವರಿಸ್ತದೆ ಹೇಳುವಂಥದ್ದು ನಿಮ್ಮ ಪ್ರಶ್ನೆ. ವಿಚ್ ಆಫ್ ದೀಸ್ ಬ್ರಾಂಚಸ್ ಆಫ್ ಫಿಸಿಕ್ಸ್ ಡೀಲ್ ವಿತ್ ಹೀಟ್, ಟೆಂಪರೇಚರ್ ಅಂಡ್ ದೇರ್ ರಿಲೇಷನ್ ಟು ಎನರ್ಜಿ ಅಂಡ್ ವರ್ಕ್ ಅಂತ ಪ್ರಶ್ನೆ. ಎಲ್ಲ ಒಂದಕ್ಕೆ ಸಂಬಂಧಪಟ್ಟದ್ದು, ಯಾವುದಕ್ಕೆ? ಶಾಖ ಪಾಠಕ್ಕೆ. ಹಾಗಾಗಿ ಇದು ಭೌತಶಾಸ್ತ್ರದ ಯಾವ ವಿಭಾಗದಲ್ಲಿ ಅಂತ ಪ್ರಶ್ನೆ. ಜಿಯೋಫಿಸಿಕ್ಸ್, ಯಂತ್ರಶಾಸ್ತ್ರ ಅಥವಾ ಮೆಕ್ಯಾನಿಕ್ಸ್, ಪರಮಾಣು ಭೌತಶಾಸ್ತ್ರ ಅಥವಾ ಅಟಾಮಿಕ್ ಫಿಸಿಕ್ಸ್, ಥರ್ಮೋಡೈನಮಿಕ್ಸ್. ಇಲ್ಲಿ ನಿಮ್ಮ ಆನ್ಸರ್ ಏನಾಗಬೇಕು? ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಲ್ಲಿ ನಾವು ಅದರ ಬಗ್ಗೆನೆ ಕಲಿಯುವಂಥದ್ದು. ಶಾಖ, ತಾಪಮಾನ, ಅಲ್ಲಿ ಯಾಂತ್ರಿಕ ಶಕ್ತಿ ಇರ್ಬೋದು, ಅದರಿಂದ ನೀವು ವಿದ್ಯುತ್ ಅನ್ನು ಉಂಟು ಮಾಡಬಹುದು, ಅವುಗಳ ಬಗ್ಗೆ ಎಲ್ಲವೂ ನಾವು ಕಲಿಯುವಂಥದ್ದು. ಅಂದ್ರೆ ಆ ಶಕ್ತಿಯ ಬಗ್ಗೆ. ಓಕೆ, ಕೆಲಸ, ಅದರ ಜೊತೆಗೆ ಕೆಲಸ, ಇವುಗಳನ್ನೆಲ್ಲ ನಾವು ಅಲ್ಲಿ ಶಕ್ತಿಯಿಂದ ಉತ್ಪಾದನೆ ಅಂದ್ರೆ ಶಾಖದಿಂದ ಶಕ್ತಿಯ ಉತ್ಪಾದನೆ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದನ್ನೆಲ್ಲ ನಾವು ಕಲಿಬಹುದು. ಮತ್ತು ಅದು 4 ನಿಯಮಗಳು ಥರ್ಮೋಡೈನಮಿಕ್ಸ್ ಅಲ್ಲಿ ಇದೆ. ಅದು ಕೂಡ ನೆನಪಿಟ್ಕೊಳ್ಬೇಕಾದಂತಹ ಅಂಶಗಳು. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಗುರುತಿಸಲು ಕೆಳಗಿನವುಗಳಲ್ಲಿ ಯಾವುದು ಘ್ರಾಣ ಸೂಚಕಗಳಾಗಿ ಕಾರ್ಯನಿರ್ವಹಿಸುತ್ತದೆ? Which of the following serves as olfactory indicators to identify acidic or basic solutions? ಇದು ನಾನು ಕಮ್ಯುನಿಟಿಯಲ್ಲಿ ಹಾಕಿದ ಪ್ರಶ್ನೆ. ಕೆಲವರು ಕೆಲವುದಕ್ಕೆ ಅಂತ ಹಾಕಿದ್ದೀರಿ, ಹೆಚ್ಚಿನವರು ಮೇಲಿನ ಎಲ್ಲದಕ್ಕೂ ಹಾಕಿದ್ದಾರೆ. ಆದ್ರೆ ಎಲ್ಲವೂ ಕೂಡ ಇಲ್ಲಿ ಬಳಕೆ ಆಗುವಂಥದ್ದೇ. ಈರುಳ್ಳಿ ರಸ, ಆನಿಯನ್ ಜ್ಯೂಸ್ ಅನ್ನು ಬಳಸ್ತೇವೆ. ವೆನಿಲ್ಲಾ ಸಾರ ಅಥವಾ ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಇದೆ ಅಲ್ಲ, ಅದನ್ನು ಕೂಡ ಬಳಸ್ತೇವೆ ನಾವು. ಲವಂಗದೆಣ್ಣೆ, ಕ್ಲೋವ್ ಆಯಿಲ್, ಮೇಲಿನ ಯಾವುದು ಅಲ್ಲ ಅಂತ 5ನೇ ಆಪ್ಷನ್ ಕೊಟ್ಟದ್ದು. 4ನೇ ಆಪ್ಷನ್ ಸರಿಯಾದದ್ದು, ಮೇಲಿನ ಎಲ್ಲ.
ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಅಂತ ಅಲ್ಲಿ ಅದು ಹೇಗೆ ಅನ್ನೋದನ್ನು ಕೊಡ್ಲಿಲ್ಲ, ಹಾಗಾಗಿ ಮೇಲಿನ ಎಲ್ಲವೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಆರ್ those substances whose smell can help to distinguish between acids and bases. ಅಂದ್ರೆ ಅವುಗಳ ನಡುವೆ ಗುರುತಿಸ್ಲಿಕ್ಕೆ ನಮಗೆ ಅದರ ಸ್ಮೆಲ್ಗಳಿದೆಯಲ್ಲ, ಈರುಳ್ಳಿಗೆ ಸ್ಮೆಲ್ ಇದೆ, ವೆನಿಲಾಕ್ಕೆ ಸ್ಮೆಲ್ ಇದೆ ಅಲ್ವಾ, ಆ ಸ್ಮೆಲ್ ಅನ್ನು ಹೇಳುವಂಥದ್ದು. ಅಂದ್ರೆ ಅದರಿಂದಾಗಿ ನಾವು ಗುರುತಿಸ್ಲಿಕ್ಕೆ ಆಗುವಂತ. ಅಲ್ಲಿ ಏನಾಗ್ತದೆ ನೋಡುವ. ಈರುಳ್ಳಿ ರಸ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದರ ವಿಶಿಷ್ಟ ವಾಸನೆಯನ್ನು ಕಳ್ಕೊಳ್ತದೆ. ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಾಸನೆಯನ್ನು ಕಳ್ಕೊಳ್ತದೆ. ಓಕೆ, ಆಮ್ಲೀಯ ದ್ರಾವಣದಲ್ಲಿ ಅದರ ವಾಸನೆ ಹಾಗೆ ಇರ್ತದೆ. ಹಾಗಾಗಿ ನೀವು ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಗುರುತಿಸಬಹುದು. ಆನಿಯನ್ ಜ್ಯೂಸ್ ಲೂಸಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ in basic solution and retains its smell in acidic solution, so it serves as olfactory indicator. ಸರಿಯಾ? ವೆನಿಲ್ಲಾ ಸಾರ ಏನ್ ಮಾಡ್ತದೆ, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದರ ವಾಸನೆಯನ್ನು ಕಳ್ಕೊಳ್ತದೆ. ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಕಳ್ಕೊಳ್ತದೆ, ಆಮ್ಲೀಯ ದ್ರಾವಣದಲ್ಲಿ ಅದರ ವಾಸನೆಯನ್ನು ಇಟ್ಕೊಳ್ತದೆ. ಈರುಳ್ಳಿಯ ರಸದ ಹಾಗೆ ಇದು ಕೂಡ. ವೆನಿಲಾ ಎಕ್ಸ್ಟ್ರಾಕ್ಟ್ ಆಲ್ಸೋ ಲೂಸಸ್ ಇಟ್ಸ್ ಸ್ಮೆಲ್ ಇನ್ ಬೇಸಿಕ್ ಸೊಲ್ಯೂಷನ್ ಅಂಡ್ ರಿಟೈನ್ಸ್ ಇಟ್ಸ್ ಸ್ಮೆಲ್ ಇನ್ ಅಸಿಡಿಕ್. ಇಲ್ಲಿ ಲವಂಗದ ಎಣ್ಣೆ ಇದು ಕೂಡ ಘ್ರಾಣ ಸೂಚಕವೇ, ಆದ್ರೆ ಇದು ದುರ್ಬಲ, ಇದೇ ತರದಲ್ಲಿ ವರ್ತಿಸುವಂತದ್ದು. ಆದ್ರೆ ಇದು ದುರ್ಬಲ ಆಮ್ಲ ಮತ್ತು ಪ್ರತ್ಯಾಮ್ಲದ ಒಟ್ಟಿಗೆ ವರ್ತಿಸುವುದಿಲ್ಲ, ಅಥವಾ ಆ ಸ್ಮೆಲ್ ಕಳ್ಕೊಳ್ಳುವಂಥದ್ದು, ಇದು ವ್ಯತ್ಯಾಸ ಇರುವುದಿಲ್ಲ. ನೀವು ಈರುಳ್ಳಿ ರಸ ಅಥವಾ ಇದನ್ನು ಬಳಸ್ಬೋದು, ವೆನಿಲಾ ರಸವನ್ನು ಬಳಸ್ಬೋದು. ಆದ್ರೆ ಲವಂಗದ ಎಣ್ಣೆ ದುರ್ಬಲ ಆಮ್ಲ ಪ್ರತ್ಯಾಮ್ಲವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಅದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವ್ಯಕ್ತಿಯ ತೂಕ ಯಾವಾಗ ಶೂನ್ಯವಾಗಿರುತ್ತದೆ, ಇದಕ್ಕೆ ಹೆಚ್ಚಿನವರು ಬರೆದಿದ್ದೀರಿ. ದ ವೇಟ್ ಆಫ್ ಎ ಪರ್ಸನ್ ಕ್ಯಾನ್ ಬಿ 0 ವೆನ್, ಇಲ್ಲಿ ಯಾವುದು ತೂಕ ರಾಹಿತ್ಯದ ಬಗ್ಗೆ ಇದು ನಾನು ನ್ಯೂಟನ್ನ ನಿಯಮಗಳಲ್ಲೆಲ್ಲ ಹೇಳುವಾಗ ವಿವರಣೆ ಕೊಟ್ಟಿದ್ದೇನೆ. ಅವನು ಎತ್ತರದಲ್ಲಿ ಹಾರುವ ವಿಮಾನದಲ್ಲಿದ್ದಾಗ, ವೆನ್ ಹಿ ಈಸ್ ಇನ್ ಅನ್ ಏರೋಪ್ಲೇನ್ ಫ್ಲೈಯಿಂಗ್ ಅಟ್ ಹೈ ಆಲ್ಟಿಟ್ಯೂಡ್, ಅವನು ಮುಕ್ತವಾಗಿ ಬೀಳುತ್ತಿದ್ದಾಗ, ಹಿ ಇಸ್ ಫಾಲಿಂಗ್ ಫ್ರೀಲಿ, ದ ಗ್ಯಾಸ್ ತುಂಬಿದ ಬೆಲೂನ್ ನಲ್ಲಿ ಸವಾರಿ ಮಾಡ್ತಾ ಇದ್ದಾಗ, he is having a ride in a gas filled balloon, ಅವನು ಉಪಗ್ರಹದಲ್ಲಿ ಸುತ್ತುತ್ತಿದ್ದಾಗ, he is orbiting in a satellite. ಇಲ್ಲಿ ಮುಕ್ತವಾಗಿ ಬೀಳ್ತಾ ಇದ್ದಾಗ ಮತ್ತು ಉಪಗ್ರಹದಲ್ಲಿ ಸುತ್ತುತ್ತಿದ್ದಾಗ. ಬಿ ಅಂಡ್ ಡಿ ನಿಮ್ಮ ಆನ್ಸರ್. ಹೆಚ್ಚಿನವರು ಬರ್ದಿದ್ದೀರಿ. ಓಕೆ, ಇಲ್ಲಿ ತೂಕ ರಾಹಿತ್ಯ ಅಥವಾ ಶೂನ್ಯ ಗುರುತ್ವಾಕರ್ಷಣೆ ಅಂದ್ರೆ ಏನು ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಮ್ಮ ದೇಹ ಮುಕ್ತ ಪತನದಲ್ಲಿರುವಾಗ ಮತ್ತು ವೇಗವರ್ಧನೆಯ ಗುರುತ್ವಾಕರ್ಷಣೆಯಲ್ಲಿ ಕೆಳಮುಖವಾಗಿರುವಂತಹ ಸ್ಥಿತಿ, ಅಂದ್ರೆ ತೂಕ ಇಲ್ಲದೆ ಆಗುವಂಥದ್ದು. ವೇಟ್ಲೆಸ್ನೆಸ್ ಈಸ್ ಎ ಕಂಡೀಷನ್ ವೆನ್ ಯುವರ್ ಬಾಡಿ ಈಸ್ ಇನ್ ಫ್ರೀ ಫಾಲ್ ಅಂಡ್ ದ ಆಕ್ಸಲರೇಷನ್ ಈಸ್ ಡೌನ್ವರ್ಡ್ ಅಟ್ ಗ್ರಾವಿಟಿ. ಓಕೆ, ಈ ಸ್ಥಿತಿಯನ್ನು ಶೂನ್ಯ ಗುರುತ್ವಾಕರ್ಷಣೆ ಅಂತ ಕೂಡ ಹೇಳ್ತಾರೆ. ಇದು ಕೇಳ್ಬೋದು, ಇದನ್ನು ಕೂಡ ಕೇಳ್ಬೋದು. ತೂಕರಾಹಿತ್ಯಕ್ಕೆ ಬಳಸಬಹುದಾದಂತಹ ಇನ್ನೊಂದು ಪದ ಅಂತ ಕೇಳ್ಬೋದು. ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಅಥವಾ 0 ಗ್ರಾವಿಟಿ ನಿಮ್ಮ ಆನ್ಸರ್. ಓಕೆ, ದಿಸ್ ಕಂಡೀಷನ್ ಕ್ಯಾನ್ ಬಿ ಡಿಫೈನ್ಡ್ ಬೈ ದ ಟರ್ಮ್ 0 ಗ್ರಾವಿಟಿ. ಗ್ರಾವಿಟಿ 0 ಆಗುವಂಥದ್ದು. ಹಾಗಾಗಿ ನಮಗೆ ತೂಕ ಇಲ್ಲ, ವೇಟ್ಲೆಸ್ನೆಸ್ ಅನುಭವಿಸುದು. ಓಕೆ, ಅಂದ್ರೆ ನಮ್ಮ ದೇಹದ ಮೇಲೆ ಒಂದು ಬಲ ಇರುವುದಿಲ್ಲ ಅಥವಾ ಶೂನ್ಯ ಬೆಂಬಲ ಆಗುವಂಥದ್ದು. ಆಗ ನಮಗೆ ತೂಕವೇ ಇಲ್ಲ ಅಂತ ಅನಿಸುವಂಥದ್ದು. ಓಕೆ, ನೆಕ್ಸ್ಟ್ ಈ ತೂಕರಾಹಿತ್ಯದ ಪರಿಣಾಮಗಳನ್ನು ಕೂಡ ಕೇಳ್ಬೋದು. ಈ ಪರಿಣಾಮಗಳು ಅಂದ್ರೆ ಇದು ನಿಮಗೆ ಲಾಂಗ್ ಆನ್ಸರಿಗೆ ಕೇಳ್ಬೋದು. ತೂಕರಾಹಿತ್ಯ ಅಂದ್ರೆ ಏನು, ಇದರಿಂದ ಏನು ಉಂಟಾಗ್ತದೆ ಅಥವಾ ಏನು ತೊಂದರೆ ಉಂಟಾಗ್ತದೆ, ಈ ರೀತಿ ಎಲ್ಲ ಕೇಳುವಾಗ ನೀವು 1, 2, 3 ನೆನ್ಪಿಟ್ಕೊಳ್ಬೇಕು. ನೆಗೆಟಿವ್ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ರಿಸಲ್ಟಿಂಗ್ ಇನ್ ದ ಲಾಸ್ ಆಫ್ ಬೋನಿನ ವೆಯ್ಟ್ ಕಡಿಮೆ ಆಗ್ತದೆ ಕ್ಯಾಲ್ಸಿಯಂನ ಇಂಬ್ಯಾಲೆನ್ಸ್ ಆಗುವ ಕಾರಣ. ಇನ್ನು ಆಟ್ರೋಫಿ ಆಫ್ ಆಂಟಿ ಗ್ರಾವಿಟಿ ಮಸಲ್ಸ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. ಫ್ಲೂಯಿಡ್ ಶಿಫ್ಟ್ಸ್ ಅಂಡ್ ಡಿಕ್ರೀಸ್ಡ್ ಪ್ಲಾಸ್ಮಾ ವಾಲ್ಯೂಮ್, ನಮ್ಮ ದೇಹದಲ್ಲಿರುವಂತಹ ಪ್ಲಾಸ್ಮಾದ ವಾಲ್ಯೂಮ್ ಕಡಿಮೆ ಆಗುವಂಥದ್ದು. ಅಂದ್ರೆ ಪ್ಲಾಸ್ಮಾ ಮತ್ತು ಜೀವಕೋಶಗಳಲ್ಲಿರುವಂತಹ ನೀರು ಇದೆಲ್ಲ ಸಮ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕಲ್ಲ, ಆ ಬ್ಯಾಲೆನ್ಸ್ಗಳು ಇರುವುದಿಲ್ಲ. ಹೃದಯ ರಕ್ತನಾಳಗಳಲ್ಲಿ ಕೂಡ ತೊಂದರೆ ಉಂಟಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಉಬ್ಬಿಕೊಳ್ಳುವಂಥದ್ದು, ಈ ತರದ ಪ್ರಾಬ್ಲಮ್ಗಳು ಉಂಟಾಗಬಹುದು. ಇದರ ಬಗ್ಗೆಯೂ ಕೂಡ ನಿಮಗೆ ಲಾಂಗ್ ಆನ್ಸರ್ ಕೇಳುವಾಗ ನೀವು ಬರಿಬೇಕಾಗ್ತದೆ. ನೀರಿನ ಮಾದರಿಯ ನಿರ್ದಿಷ್ಟ ಪರಿಮಾಣದಲ್ಲಿರುವ ಅಥವಾ ಪ್ರಮಾಣದಲ್ಲಿರುವ ಸಾವಯವ ಪದಾರ್ಥವನ್ನು ಒಡೆಯಲು ಬ್ಯಾಕ್ಟೀರಿಯಾಕ್ಕೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ತುಂಬಾ ಸಲ ಈ ಪ್ರಶ್ನೆಯನ್ನು ಕನ್ಫ್ಯೂಸ್ ಮಾಡ್ಕೊಂಡು ಬರೀತೀರಿ. ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ABE, COD, BOD, ಇನ್ನೊಂದು ಆಮ್ಲಜನಕ ಪ್ರಮಾಣಿತ ಪ್ರಮಾಣ, ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಆಕ್ಸಿಜನ್ ಅಂತ ಇದೆ.
ಇದು ಕನ್ಫ್ಯೂಸ್ ಮಾಡ್ಕೊಂಡು ಬರ್ದಿದ್ದೀರಿ ನೀವು. COD ಮತ್ತು BOD ಯಲ್ಲಿ ಕನ್ಫ್ಯೂಷನ್ ನಿಮಗೆ. ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಬೈ ಬ್ಯಾಕ್ಟೀರಿಯಾ ಟು ಬ್ರೇಕ್ ಡೌನ್ ದ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸರ್ಟನ್ ವಾಲ್ಯೂಮ್ ಆಫ್ ಸ್ಯಾಂಪಲ್ ಆಫ್ ವಾಟರ್ ಈಸ್ ಕಾಲ್ಡ್ ಅಂತ ಕೇಳಿದ್ದು. ಇಲ್ಲಿ ಆಕ್ಸಿಜನ್ ನ ಪ್ರಮಾಣವನ್ನು ಕೇಳಿದ್ದು. ಆಕ್ಸಿಜನ್ ರಿಕ್ವೈರ್ಡ್ ಅಂತ ಇದ್ದದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು. ಆನ್ಸರ್ ಆಗ್ಬೇಕಾದದ್ದು COD. ಓಕೆ, ಏನಿದು ಇದನ್ನೊಂದು ಸ್ವಲ್ಪ ನೋಡುವ. ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ, ಕನ್ನಡದಲ್ಲಿ ಹೇಳುವುದಾದ್ರೆ BOD, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. ಓಕೆ, ಇದು ನೀರಿನಲ್ಲಿರುವಂತಹ ಸಾವಯವ ಪದಾರ್ಥಗಳನ್ನು ಒಡಿಲಿಕ್ಕೆ ಅಗತ್ಯ ಇರುವಂತಹ ಆಮ್ಲಜನಕವನ್ನು ಬಳಸಿಕೊಳ್ಳುವಂತಹ ಸೂಕ್ಷ್ಮ ಜೀವಿಗಳಿದೆಯಲ್ಲ, ಅವುಗಳ ಲೆಕ್ಕ, ಸೂಕ್ಷ್ಮ ಜೀವಿಗಳ ಲೆಕ್ಕ ಯಾವಾಗ BOD ಹೇಳಿದ್ರೆ. ಅಂದ್ರೆ ನೀವು ನೆನಪು ಮಾಡ್ಕೊಳ್ಬಹುದು, ನೀರಿನಲ್ಲಿ ಕಶ್ಮಲ ವಸ್ತುಗಳು ಜಾಸ್ತಿ ಆದಾಗ, ವಿಷಕಾರಿ ವಸ್ತುಗಳು ಜಾಸ್ತಿ ಆದಾಗ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಲ್ಲಿ ನಿಮಗೆ BOD. ಓಕೆ, ಇಲ್ಲಿ ಏನು ಕೇಳಿದ್ದು, ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಎಂಬುದು ಆಕ್ಸಿಡೀಕರಣದ ಮೂಲಕ ಸಾವಯವ ವಸ್ತುವನ್ನು ಒಡಿಲಿಕ್ಕೆ ಬೇಕಾದಂತಹ ಅಗತ್ಯವಾದ ಆಮ್ಲಜನಕದ ಪ್ರಮಾಣ. ನೀರಿನಲ್ಲಿ ಸಸ್ಯಗಳ ಪ್ರಮಾಣ ಅತಿ ಕಡಿಮೆ ಆಗಿದೆ, ಅಲ್ಲಿ ಏನು ತೇಲಾಡುವಂಥದ್ದು ಅಥವಾ ಮುಳುಗಿರುವಂತಹ ಹಸಿರು ಸಸ್ಯಗಳೇ ಇಲ್ಲ ಅಂತಾದಾಗ ಅಂತ ಕೊಟ್ರೆ ಅಲ್ಲಿಯೂ ನಿಮಗೆ ಆಮ್ಲಜನಕದ ಪ್ರಮಾಣ ಆಗ COD ಅಂತಲೇ ಆಯ್ತು. ಯಾಕೆ, ಅಲ್ಲಿ ಸಾವಯವ ನೀವು ಬ್ಯಾಕ್ಟೀರಿಯಾಗಳನ್ನ ಹಾಕಿದ್ರು ಕೂಡ ಅದಕ್ಕೆ ಆಮ್ಲಜನಕದ ಅವಶ್ಯಕತೆ ಇದ್ದಾಗ ಅಲ್ಲಿ ಆಮ್ಲಜನಕ ಸಿಗದೇ ಇದ್ರೆ ಆಗ COD ಆಗ್ತದೆ. ಹಾಗಾಗಿ ಪ್ರಶ್ನೆಗಳು COD ಮತ್ತು BOD ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು. ಓಕೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇದ್ದಾಗ BOD, ಆಮ್ಲಜನಕದ ಪ್ರಮಾಣ ಇದ್ದಾಗ COD. ಓಕೆ, BOD COD ಕನ್ಫ್ಯೂಸ್ ಆಗಬೇಡಿ. Chemical oxygen demand is the amount of oxygen required to break down the organic material via oxidation. Okay, ಇದು ಡೆಫಿನೇಷನ್ ಕೇಳಬಹುದು, ವಿತ್ ಎಕ್ಸಾಂಪಲ್ ಅಂತಲೂ ಕೇಳಬಹುದು. ಖಂಡಿತವಾಗಿ ನೆನಪಿಟ್ಟುಕೊಳ್ಬೇಕಾದಂತಹ ಒಂದು ಪ್ರಶ್ನೆ ಇದು. ಯಾವುದು ಭಾರವಾಗಿರ್ತದೆ, ಗಾಳಿ ಅಥವಾ ತಾಮ್ರ? ವಿಚ್ ಇಸ್ ಹೆವಿಯರ್, ಏರ್ ಆರ್ ಕಾಪರ್ ಅಂತ ಕೊಟ್ಟದ್ದು ನಾನು. ಇಲ್ಲಿ ಸಹಜವಾಗಿ ತಾಮ್ರ, ಪಕ್ಕನೆ ನಮಗೆ ಬರುವಂತದ್ದು ಕಾಪರ್, ತಾಮ್ರ ಅಂತ ಅಲ್ವಾ. ಎರಡನೇ ಆಪ್ಷನ್ ಗಾಳಿ, ಏರ್. ಅವುಗಳ ಪ್ರಮಾಣವನ್ನು ಅವಲಂಬಿಸಿದೆ ಅಂತ ಮೂರನೇ ಆಪ್ಷನ್ ಇದೆ. ಇಲ್ಲಿ ನಾನು ಗಾತ್ರ ಎಷ್ಟು ಅಂತ ಕೊಡ್ಲೇ ಇಲ್ಲ, ಅಥವಾ ಅವುಗಳು ಎಷ್ಟು ಪರಿಮಾಣದಲ್ಲಿವೆ ಅಂತ ಕೊಡ್ಲೇ ಇಲ್ವಲ್ಲ. ನಾನು ಗಾಳಿ ಅಥವಾ ತಾಮ್ರ ಇಷ್ಟೇ ಕೇಳಿದ್ದು. ಹಾಗಾಗಿ ನಿಮ್ಮ ಆನ್ಸರ್ ಏನಾಗ್ಬೇಕು, ಅವುಗಳ ಪ್ರಮಾಣವನ್ನು ಅವಲಂಬಿಸಿದೆ ಆಗ್ಬೇಕು. ಉಷ್ಣತೆ ಒತ್ತಡವನ್ನು ಅವಲಂಬಿಸಿದೆ, ಇದಕ್ಕೂ ಕೆಲವರು ಆನ್ಸರ್ ಮಾಡಿದ್ದೀರಿ. ಇದು ಕಮ್ಯುನಿಟಿಲಿ ಹಾಕಿದ ಪ್ರಶ್ನೆ, ಇದಕ್ಕೆ ತುಂಬಾ ಜನ ತಪ್ಪೇ ಆದದ್ದು. ಸರಿಯಾದಂತಹ ಆನ್ಸರ್ ಕೆಲವರು ಮಾತ್ರ ಕೊಟ್ಟದ್ದು. ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಇನ್ನೊಂದು ಆಪ್ಷನ್ ಇದ್ದದ್ದು. ಇಲ್ಲಿ ಇದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ ನಾನೀಗ. ಆನ್ಸರ್ ಆಗ್ಬೇಕಾದದ್ದು ಅವುಗಳ ಪ್ರಮಾಣ, ಎಷ್ಟು ಪರಿಮಾಣದ್ದು ಅದು ಇದೆ ಅದು. ಓಕೆ, ಅಂದ್ರೆ ಅದರಲ್ಲಿರುವಂತಹ ಅಣುಗಳ ಸಂಖ್ಯೆ ಗಾಳಿಯಲ್ಲಿ ದೂರ ದೂರ ಇರಬಹುದು, ಅದರದ್ದು ತೆಕ್ಕೊಂಡದ್ದು ತುಂಬಾ ಪ್ರಮಾಣ ಇರ್ಬೋದಲ್ವಾ. ತಾಮ್ರ ಸಣ್ಣ ತುಂಡು ತೆಕ್ಕೊಂಡಿರ್ಬೋದಲ್ವಾ. ಹಾಗಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರಿಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಸಾಂದ್ರತೆಯನ್ನು ಪ್ರತಿನಿಧಿಸುತ್ತದೆ? ಈಗ ನಿಮಗೆ ಆನ್ಸರ್ ಅದರದ್ದು ಸಿಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ದ ಡೆನ್ಸಿಟಿ ಆಫ್ ಎ ಮೆಟೀರಿಯಲ್ ಅಂತ ಪ್ರಶ್ನೆ. ಇಲ್ಲಿ ದ್ರವ್ಯರಾಶಿ ಭಾಗಿಸು ತೂಕ, ಮಾಸ್ ಡಿವೈಡೆಡ್ ಬೈ ವೆಯ್ಟ್. ಎರಡನೇದು ದ್ರವ್ಯರಾಶಿ ಭಾಗಿಸು ಉದ್ದ, ಮಾಸ್ ಡಿವೈಡೆಡ್ ಬೈ ಲೆಂತ್. ದ್ರವ್ಯರಾಶಿ ಭಾಗಿಸು ಪರಿಮಾಣ, ಇಲ್ಲಿ ಮಾಸ್ ಬೈ ವಾಲ್ಯೂಮ್. ಅಂದ್ರೆ ಇಲ್ಲಿ ಭಾಗಿಸು ಹೇಳುವುದಕ್ಕಿಂತ ಮಾಸ್ ಬೈ ವಾಲ್ಯೂಮ್ ಹೇಳ್ತೇನೆ ನಾನು ಮುಂದೆ. ದ್ರವ್ಯರಾಶಿ ಬೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ, ಮಾಸ್ ಮತ್ತು ಏರಿಯಾಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಇಲ್ಲಿ ಸಾಂದ್ರತೆ ಅಂದ್ರೆ ಏನು? ಒಂದು ವಸ್ತುವಿನ ಸಾಂದ್ರತೆ ಅದರ ಪರಿಮಾಣಕ್ಕೆ ಹೋಲಿಸಿದಾಗ ವಸ್ತುವಿನ ದ್ರವ್ಯರಾಶಿ. ಅದನ್ನೇ ಹೇಳಿದ್ ನಾನು, ಬೈ ಹೇಳಿದ್ದು ಅದನ್ನಲ್ಲಿಂದ. ಸಾಂದ್ರತೆಯ ಸಮೀಕರಣ ಹೇಗೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸಾಂದ್ರತೆ ಸಮ ಡಿ ಸಮ ದ್ರವ್ಯರಾಶಿ ಭಾಗಿಸು ಪರಿಮಾಣ ಇರುವಂತದ್ದು. ಡಿ ಈಕ್ವಲ್ಸ್ ಟು ಎಂ ಡಿವೈಡೆಡ್ ಬೈ ವಿ. ಡಿ ಈಕ್ವಲ್ಸ್ ಟು ಎಂ ಡಿವೈಡೆಡ್ ಬೈ ವಿ. ಹಾಗಾದ್ರೆ ಮೇಲಿನ ಪ್ರಶ್ನೆಯಲ್ಲಿ ಏನ್ ಅರ್ಥ ಮಾಡ್ಕೊಂಡ್ರಿ? ದ್ರವ್ಯರಾಶಿ ಮತ್ತು ಪರಿಮಾಣಕ್ಕೆ ಅದು ಸಂಬಂಧಪಟ್ಟದ್ದು, ಮಾಸ್ ಬೈ ವಾಲ್ಯೂಮ್. ಓಕೆ, ಇಲ್ಲಿ ದ್ರವ್ಯರಾಶಿ ಭಾಗಿಸು ಪರಿಮಾಣ ಸಮ ಡೆನ್ಸಿಟಿ ಹೇಳುವಂಥದ್ದು ಕ್ಲಿಯರ್ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದು
ಖಂಡಿತವಾಗಿ ನಿಮಗೆ ಬರುವಂತಹ ಒಂದು ಪ್ರಶ್ನೆ ಇದು. ಓಕೆ, ದ ಡೆನ್ಸಿಟಿ ಆಫ್ an object is the mass of the object compared to its volume. ಅಲ್ಲಿ ಆ ಪ್ರಶ್ನೆಯಲ್ಲಿ ನಿಮಗೆ ಗಾಳಿ ಮತ್ತು ತಾಮ್ರ ಅಂತ ಮಾತ್ರ ಕೊಟ್ಟದ್ದು ಹೊರತು ಅಲ್ಲಿ ಅದರ ವಾಲ್ಯೂಮ್ ಎಷ್ಟು ಅಂತ ನಾನು ಕೊಡ್ಲೇ ಇಲ್ಲ. ಅದರ ಸಾಂದ್ರತೆ ಯಾವುದು ವ್ಯತ್ಯಾಸ ಆಗುವುದು ಅಂತ ಕೇಳಿದಲ್ವಾ. ಹಾಗಾಗಿ the equation for density is density equals to mass divided by volume, d equals to m by v. ಓಕೆ, ಇದಕ್ಕೆ ಯೂನಿಟ್ ಏನು ಅಂತಲೂ ಕೂಡ ಕೇಳಬಹುದು. ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್, ಕೆಜಿ ಡಿವೈಡೆಡ್ ಬೈ m3, ಎಮ್ಮಿನ ಘಾತ 3 ಘಾತಾಂಕ 3. ಓಕೆ, ಇಲ್ಲಿ ಹಾಗಾದ್ರೆ ಈ ಡೆನ್ಸಿಟಿ ಅಂದ್ರೆ ಏನು, ಇದರ ನಿರೂಪಣೆ ಏನು, ಈ ರೀತಿಯನ್ನು ಕೇಳ್ಬಹುದು ನಿಮಗೆ. ದ್ರವ್ಯರಾಶಿ ಮಾಸ್ ಅಂದ್ರೆ ಏನು ಅಂತ ಕೇಳ್ಬಹುದು. ಭೌತಿಕ ಕಾಯದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಕಾಯದಲ್ಲಿ ಒಳಗೊಂಡಿರುವ ಅಥವಾ ರೂಪಿಸುವ ವಸ್ತುವಿನ ಪ್ರಮಾಣದ ಅಳತೆ, ಎಷ್ಟು ಪರಿಮಾಣದ ಅಳತೆ ಅಲ್ಲಿ ಇದೆ ಅಂತ. ಅಂದ್ರೆ ಇಲ್ಲಿ ನಾನು ಚಿತ್ರವನ್ನು ಕೊಟ್ಟಿದ್ದೇನೆ. ನಾನು ಒಂದೇ ವಾಲ್ಯೂಮ್ ಇದೆ ಎರಡರದ್ದು ಕೂಡ, ಬಟ್ ಅದರಲ್ಲಿರುವಂತಹ ಅಣುಗಳ ಸಂಖ್ಯೆ ಎಷ್ಟು, ಅದರ ಆಧಾರದಲ್ಲಿ ನಾವು ಮಾಸ್ ಯಾವುದರದ್ದು ಹೆಚ್ಚು ಅಂತ ಹೇಳುವಂಥದ್ದು, ದ್ರವ್ಯರಾಶಿ ಯಾವುದರದ್ದು ಹೆಚ್ಚು ಇದೆ ಅಂತ ಕೇಳುವಂಥದ್ದು. ಇಲ್ಲಿ ಎರಡು ಚಿತ್ರ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಬಿ ಯಲ್ಲಿ, ಯಾಕೆ ಆದರೆ ಅಣುಗಳ ಸಂಖ್ಯೆ ಹೆಚ್ಚು ಇದೆ ಅಂದ್ರೆ ಆ ಅಣುಗಳು ಅಂತ ಹೇಳಿದ್ದೇನನ್ನ ಆ ವಸ್ತುವನ್ನು ರೂಪಿಸುವಂತಹ ವಸ್ತುಗಳದಲ್ವಾ. ಆ ವಸ್ತುವನ್ನು ರೂಪಿಸುವಂತಹ